good morning, welcome or welcome back to my YouTube channel, Amureddy YouTube channel. ಸೊ ಮುತ್ತೂಟ್ ಫೈನಾನ್ಸಿಂದ ಬಂದಿತ್ತು ದೀಪಾವಳಿಗೆ ಅಂತ, ಸೊ ಅದಕ್ಕೆ ಮಮ್ಮಿ ತಗೊಂಡೋಗು ಅಂದರು. ದೀಪಾವಳಿದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು, ನಂಗೆ ಇಷ್ಟ ಆಯಿತು ಅದಕ್ಕೆ. ಸೊ 4 ಪೀಸ್ ಇದೆ, ಇದು ತುಂಬ ಚೆನ್ನಾಗಿದೆ. ಸೊ ಇದೊಂದು ಪಾರ್ಸಲ್ ಟು ಬ್ಯಾಂಗ್ಳೂರ್. ಇದ್ರ ಜೊತೆಗೆ ನಾನು ಪರ್ಚೇಸ್ ಮಾಡಿದ್ದಲ್ವ ಗಡಿಯಾರ, ಸೊ ಗಡಿಯಾರನೂ ಕೂಡ ಆಲ್ರೆಡಿ ಕೊಟ್ಟು ಕಳಿಸಿದ್ದೆ. ಸೊ ಇವಾಗ ಈ ಮಣ್ಣಿನ ಗಣತಿ ಒಂದು ತೊಗೊಂಡು ಹೋಗಬೇಕು. ಸೊ ಬೇಗ ಬೇಗ ನಾನು ಪ್ಯಾಕ್ ಮಾಡ್ಕೋಬೇಕು, ಊರಿಗೆ ಹೋಗಬೇಕು. ಸೊ ಬನ್ನಿ, ನಾನು ಇವತ್ತಿನ ದಿನ ಏನು ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಯವ್ವ ಕೆಳಗಿಳಿರೆ ಅಮ್ಮು, ಕೆಳಗಿಳಿರೆ. ಆ ಕಡೆ ಹೊರಗೆ ಹೋಗಿ ಅಂತಿರ್ತಡಿ ನಾವು ಮಾಡಕ್ಕೆ. ತೂ 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 ತಗೊಳ್ಳು. ಯಾಕೆ ಮಾಡ್ತಾರಂತ ಹೇಳಿ ನಮ್ಮೂರ ಕಡೆ ಗದಗ ಶಿರಕ್ಕೆ ಇಲ್ಲೇನೋ ಗೊತ್ತಿಲ್ಲ. ಸೊ ನಮ್ಮ ಮನೆಯಲ್ಲಿ ಇವಾಗ ಪಲ್ಯ ರೆಡಿಯಾಗಿದೆ. ಪಲ್ಯ ಜೊತೆಗೆ ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀವಿ, ದೋಸೆ. ಸೊ ದೋಸೆ ತಿನ್ಕೊಂಡು ವರ್ಧಾ ನದಿಗೆ ಹೋಗೋಣ. ಇವತ್ತು ಕರ್ಕೊಂಡು ಹೋಗ್ತೀನಿ, ದೇವಗಿರಿಯಲ್ಲಿ ಹತ್ರ ಇರುವಂತಹದ್ದನ್ನು. ಸೊ ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಹೋಗೋಣ ಬನ್ನಿ. ನಾಯಿ ನೋಡಿ ಹೆಂಗೆ ಒದರುತ್ತಾ ಇದ್ದೆ ಇವಾಗ. ಬಾ, ಅದು ಅದನ್ನ ತೊಯ್ಸ್ಕೊಂಬಂದೈತಿ, ಅದಕ್ಕೆ ಒದ್ರಾಕತ್ತೈತಿ. ಬಾ ಬಾ ಪಾಪ, ಅದಕ್ಕೆ ಹಸಿವಾಗ್ಬಿಟ್ಟು ಬಂದು ಕರಿತೈತದು. ನಮ್ಮ ಮನೆ ಹತ್ರ ಬಂದು ಒಂದು 10 ಮಿನಿಟ್ಸ್ ಆಯ್ತು. ಅದು ಕೂಗ್ತಾ ಇತ್ತು. ಅದು ಹೆಂಗೆ ಕೂಗ್ತೈತಂದರೆ, ಹಸಿವಾಗ್ಬಿಟ್ಟು ಅದು ಕೂಗ್ತಾ ಇರೋದು ಆಯಿತಾ. ನಮ್ಮ ಮನೆ ಹತ್ರ ಬಂದು ಹಸಿವಾಗಿದ್ದಕ್ಕೆ ಅದು ಕೂಗ್ತಾ ಇರೋದು. ಸೊ ಆ ಕೂಗಿಗೆ ಅವರಮ್ಮ ಹುಡ್ಕೊಂಬಂದು ಹಾಲು ಕೊಡೋಕ್ಕಂತ ಬಂತು. ಸೊ ಸ್ವೀಟ್ ಅಲ್ಲ. ಎಸ್, ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಬೆಳಗ್ಗೆ ಎದ್ದು ಟಿಫಿನ್ ಆಲ್ರೆಡಿ ರೆಡಿ ಆಗಿತ್ತು, ತಿಂದ್ಕೊಂಡು ಮನೆ ಕೆಲಸ ಮಾಡ್ತಾಯಿದ್ದೀನಿ ಗಾಯ್ಸ್. ಕಸ ಗುಡಿಸ್ತಾ ಇದ್ದೀನಿ. ಅಪ್ಪ, ಈ ಮನೆ ಫುಲ್ ಕಸ ಗುಡಿಸೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಅಪ್ಪ ದೇವ್ರೆ, ನಾನೇನು ಹುಚ್ಚಿ ಥರ ಕಾಣಿಸ್ತಾ ಇಲ್ಲ ಗಾಯ್ಸ್. ಆ್ಯಕ್ಚುಲಿ ನಾನು ಮಿಡ್ಲಲ್ಲಿ ನನ್ನ ಫ್ರಂಟ್ ಹೇರ್ಸ್ನ ನಾನು ಕಟ್ಟಿದ್ದೆ. ದಟ್ಸ್ ವೈ ಅದು ನನ್ನ ಕೂದಲೆಲ್ಲ ಕೆಳಗಡೆ ಬಿದ್ದು ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ. ಬಟ್ ನಾನು ಹುಚ್ಚಿ ಅಲ್ಲ, ಓಕೆನಾ? ನಿಮಗೂ ಎಲ್ಲ ಗೊತ್ತಿರ್ಬೋದು, ಆಮ್ ಐ ರೈಟ್? ಎಸ್, ನಾನಿವಾಗ ಬರೀ ಹಾಲನ್ನು ಹೊಡಿಯೋಕ್ಕೆ ಇಷ್ಟೊತ್ತು ಟೈಮ್ ತೊಗೊಳ್ತಾ ಇದ್ದೀನಿ, ಗೊತ್ತಾ? ಹಾಲನ್ನು ಅಲ್ಲ, ಹಾಲ್. ಮತ್ತು ನೀವು ಹಾಲು ಅನ್ನ ಅಂತ ಅಂದ್ಕೊಂಡಿದ್ದೀರ, ಓಕೆ? ಹಾಲನ್ನ ಎಲ್ಲ ನೀಟಾಗಿ ಗುಡಿಸಿ, ನೀಟಾಗಿ ವಸ್ತುಗಳನ್ನೆಲ್ಲ ಇಟ್ಟಿರೋ ಜಾಗದಲ್ಲಿ ಇಟ್ಟು ಕ್ಲೀನ್ ಮಾಡಿಕೊಂಡು, ಮೇಲ್ಗಡೆದೆಲ್ಲ ಧೂಳನ ಕೆಳಗಡೆ ತೆಗ್ದು ಆಮೇಲೆ ನೀಟಾಗಿ ಗುಡಿಸ್ಕೊಳ್ಳೋದು ನಾನು. ಇಲ್ಲಾಂದರೆ ನಂಗೆ ಸಮಾಧಾನ ಆಗೋಲ್ಲ. ನಂಗೆ ಸಮಾಧಾನ ಆಗಬೇಕು ಅಂದರೆ ಕರೆಕ್ಟಾಗಿ ಕ್ಲೀನಾಗಿ ನಾನು ಮಾಡಬೇಕು. ಹಿಂಗಿದೆ ಇವಾಗ, ಓಕೆ? ಈ ವ್ಲಾಗ್ ಮೇ ಬಿ ನಾನು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಈ ವ್ಲಾಗ್ ಬರುತ್ತೆ ಅಂದ್ಕೊತೀನಿ. ಸೊ ಸ್ಪೇಸ್ ಈ ಥರ ಇದೆ. ಇಲ್ಲಿ ಒಂಥರ ಗ್ಯಾಲ್ರಿ. ನಾನು ಮನೆ ಹಾಕಿದ್ಮೇಲೆ ನಾನೇನು ಹೇಳಿದ್ದೆ ಅಂದರೆ ಬಾಗಿಲು ಅಪೋಸಿಟ್ಟು ಗ್ಲಾಸ್ ಬರಬಾರ್ದು, ಶೋಕೇಸ್ ಥರ ಬರಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ನಾವು ಗ್ಲಾಸ್ ಹಾಕಿಸ್ದೆ ಬಿಟ್ಟಿದ್ದೀವಿ. ಬಟ್ ಇಲ್ಲಿ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಫೋಟೋ ಗ್ಯಾಲ್ರಿ ಥರ ಮಾಡೋಣ ಇಲ್ಲಿ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಇಷ್ಟು ಫೋಟೋಸ್ ಇದ್ದಾವೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಇವಾಗ ಫೋಟೋ ಗ್ಯಾಲ್ರಿ ಮಾಡೋಣ. ಇದು ನೀಟಾಗಿ ಕೂತಿದೆ, ಇಲ್ಲೂ ನೀಟಾಗಿ ಇವಾಗ ಹೊಂದ್ಸ್ಕೋಬೇಕು. ಬನ್ನಿ ಹೊಂದ್ಸೋಣ.
ನೀಟಾಗಿ ಒರೆಸ್ಕೊಂಡಾಯ್ತು. ಇವಾಗ ಫಸ್ಟ್ ಇಲ್ಲಿ ಚಿಕ್ಕ ಚಿಕ್ಕ ಮಳೆ ಇದ್ದಾವೆ, ಫಸ್ಟ್ ಇದನ್ನು ತೆಗೆದು ಬಿಡೋಣ. ನೋಡಿ ಗಾಯ್ಸ್, ಹೊಸದಾಗಿ ಮಾಡಿಸಿರೋ ಇದೊಂದು ಫೋಟೋ ಹೆಂಗಿದೆ, ಚೆನ್ನಾಗೈತಾ? ಸೊ ಇದು ಇವಾಗ ರೀಸೆಂಟಾಗಿ ಮಾಡಿಸಿದ ಫೋಟೋ, ಅದಕ್ಕೆ ಇಲ್ಲಿ ಹಾಕ್ಬಿಟ್ಟು ಇವಾಗ ಗ್ಯಾಲ್ರಿ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಪಾಜಿ ಮಮ್ಮಿ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ದು, ಇದು ಅಕ್ಷಯನ್ ಬರ್ಡೇ ಕೊಟ್ಟಿದ್ದು, ಇದು ಮತ್ತು ಇದು ಎಟ್ ಎ ಟೈಮ್ ಕೊಟ್ಟಿದ್ದು. ಇದನ್ನು ಇವಾಗ ತೊಗೊಂಬಂದಿದ್ದೀನಿ ರೀಸೆಂಟಾಗಿ. ಸೊ ಇದೇನು ಚಿಕ್ಕ ಚಿಕ್ಕ ಮಳೆ ಇದೆ, ಈ ಚಿಕ್ಕ ಚಿಕ್ಕ ಮಳೆನ ತೆಗೆದುಬಿಡೋಣ. ಇವಾಗ ಮಳೆ ಬಡ್ದಾಯಿತು. ಸೊ ಇಲ್ಲೊಂದು ಅಲ್ಲಿ ಮಳೆ ಬರ್ತಿದ್ದೀನಿ. ಇವಾಗ ಫೋಟೋ ಹಾಕಿ ಫೈನಲ್ ಲುಕ್ ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಜುಂಬಾ ನಮ್ಮದು ಇವಾಗ ಹೆಂಗೆ ಕಾಣಿಸ್ತಿದೆ ನೋಡಿ. ಫೈನಲಿ ನಮ್ಮ ಒಂದು ಗ್ಯಾಲ್ರಿ, ಫೋಟೋ ಗ್ಯಾಲ್ರಿ ಹಿಂಗಿದೆ. ಸೂಪರ್ ಅಲ್ವಾ? ಹೆಂಗೆ ನಾವು ಸೂಪರ್ ಕ್ಯೂಪರ್, ಚೆನ್ನಾಗಿದೆ. ಸೊ ಹಿಂಗೆ ಇರಲಿ, ಇನ್ನೂ 2 ಫೋಟೋ ಅಲ್ಲಿ ಆ್ಯಡ್ ಆದರೆ ಚೆನ್ನಾಗಿರುತ್ತಲ್ವ? ಇವಾಗ ಫೋಟೋ ಗ್ಯಾಲ್ರಿ ಈಸ್ ಕಂಪ್ಲೀಟೆಡ್. ಫೋಟೋ ಗ್ಯಾಲ್ರಿ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾನಿಲ್ಲಿ ಟಿ ವಿ ನೋಡಿಕೊಂಡು ಹೀರೆಕಾಯಿ, ಎಣ್ಗಾಯಿ ಆ್ಯಂಡ್ ರೊಟ್ಟಿ, ಓಕೆನಾ? ಸೊ ಇದನ್ನು ಇವಾಗ ತಿಂದ್ಬಿಟ್ಟು ಟಿ ವಿ ನೋಡ್ಕೊಂಡು ತಿನ್ನೋಣ ಗೈಸ್, ಓಕೆನಾ? ಲೆಟ್ಸ್ ಗೋ. ನಮ್ಮಮ್ಮ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಕರ್ದು ಮೆಣಸಿನ್ಕಾಯಿ, ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಏನು ಮಾಡ್ತಾರೋ ಅದನ್ನು ಮಾಡ್ತಾಯಿದ್ದಾರೆ. ಆದರೂ ಹೊಟ್ಟೆನ ನೀಟಾಗಿ ಸೀಳ್ಬಿಟ್ಟು ಮೆಣಸಿನ್ಕಾಯ್ದು ಮಸಾಲ ಪುಡಿ ಎಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಅದ್ರ ಮೇಲೆ ಮಜ್ಜಿಗೆನ ಮಜ್ಜಿಗೆ ಹಾಕ್ತಾರೆ. ಸೊ ಈ ಥರ ಇದೆ ನೋಡಿ ಗಾಯ್ಸ್, ನನಗೆ ಮಾತ್ರ ತುಂಬಾ ಫೇವ್ರೇಟ್. ನಾಳೆ ಆ್ಯಕ್ಚುಲಿ ಊರಿಗೆ ಹೋಗ್ತಾಯಿದ್ದೀನಿ. ನಾಳೆ ಬೆಳಗಿನ ಜಾವನೇ ಊರಿಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಇವಾಗ ಹೋಗಿ ಜೋಳ ತಗೊಂಡು ಅದನ್ನು ಗಿರಣಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ಹಾಗೆ ಆಲ್ರೆಡಿ ಏನು ಗೊತ್ತಾ, ಆ್ಯಕ್ಚುಲಿ ಇವಾಗ ಜಾನ್ವರಿಲೇ ಸಡನ್ನಾಗಿ 2 ಡೇಸಲ್ಲಿ ಕ್ಲೈಮೇಟ್ ಹೆಂಗೆ ಚೇಂಜ್ ಆಯಿತು ಅಂದರೆ ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ 2 ದಿನದಲ್ಲಿ. ಆ ಥರ ಇದೆ, ಫುಲ್ ಸೆಕೆ ಅಂದರೆ ಸೆಕೆ, ಉಷ್ಣ ಆಗಿ ಅಪ್ಪ ದೇವರೇ, ಪಾದ ಎಲ್ಲ ಉರಿ. ಅದಕ್ಕೆ ಇವಾಗ ಹೋಗಿ ಎಳ್ನೀರು ಕೂತ್ಕೊಂಡು ಅದೊಂದು ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರೋಣ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗುವ. ಅದೊಂದು ಚೀಲ ಸಾಕಾ? 4 ರೂಪಾಯಿ ನಾನು ಕಮ್ಮಿ ಇಲ್ಲ. ಎಳ್ನೀರು ಬಿತ್ತಾ ಮೇಲಿಂದ? ಹೌದೌದು, ಕಾಯಿ ಯಾವ ನೀನು ಕಡೂರು ಅಂತ ನಿಮ್ಮದು ಊರು. ಸೊ ನನ್ನ ಲಗೇಜ್ನ ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್. ಸೊ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಮನೇಲಿ ಜಾಸ್ತಿ ಇತ್ತು ಐಟಮ್ಸು ಮನೆ ಕಟ್ಟುವಾಗ ಅಂತ ಹೇಳಿದ್ನಲ್ಲ. ಸೊ ಅದೇ ಇದು ಬಂದುಬಿಟ್ಟು ಏನು ಕರ್ಟನ್ಸ್ ಹಾಕೋದಿರುತ್ತಲ್ಲ, ಸೊ ಕರ್ಟನ್ಸ್ ಡಾಲರ್, ಇದು ಸೈಡೆಡ್ ಡಾಲರು. ಆಮೇಲೆ ಒಂದಿಷ್ಟು ರಾಡ್ಸು. ಇದು ದೊಡ್ಡದಿದೆ ಗೈಸ್, ಇವೆರಡು ದೊಡ್ಡವಿದ್ದಾವೆ. ಇವನ್ನ ಹೆಂಗೆ ತಗೊಂಡು ಹೋಗೋದು ಅನ್ನೋದೇ ನನಗೆ ತಲೆನೋವಾಗಿದೆ. ಆಮೇಲೆ ಇದರಲ್ಲಿ ಹಪ್ಪಳ ಇದೆ, ಹಪ್ಪಳ ಮಾಡಿದ್ವಲ್ಲ ನಾವು, ಸೊ ಹಪ್ಪಳ ಇದೆ. ಸೊ ಊರಿಗೆ ಒಂದು ಸ್ವಲ್ಪ ಕೊಡೋಣ ಅಂತ ನಾನು ಬೆಂಗಳೂರಿಗೆ ಕಳಿಸ್ಬಿಟ್ಟೆ ಆಲ್ರೆಡಿ. ಬೆಂಗಳೂರದು ಆಲ್ರೆಡಿ ರಕ್ಷಿತ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟೆ. ಇವಾಗ ಊರಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಊರಿಗೆ ಹೋಗಿ ಇದನ್ನು ಕೊಟ್ಟು, ಆಮೇಲೆ ಇದು ಹೇಳಿದ್ನಲ್ಲ ಸರ್ಪ್ರೈಸ್, ಆ ಗಿಫ್ಟ್ ಇದು, ಆ ವಿಡಿಯೋ ಸಪ್ರೇಟಾಗಿ ಬರುತ್ತೆ. ಸರ್ಪ್ರೈಸ್ದೇನಿದೆ ಅದು ವಿಡಿಯೋನೇ ಸಪ್ರೇಟಾಗಿ, ಆ ಲಾಗೇ ಸಪ್ರೇಟಾಗಿ ಬರುತ್ತೆ ನೋಡಿ, ಓಕೆ. ಸೊ ಇವಾಗ ನಾನು ಊರಿಗೆ ಹೋಗೋದು ಪ್ಯಾಕಿಂಗ್ ಮಾತ್ರ ತೋರಿಸ್ತಾ ಇರೋದು. ಇದಿಷ್ಟು ಆಯಿತಾ. ಆಮೇಲೆ ಒಳಗಡೆ ಇನ್ನೂ ಇದೆ, ಬನ್ನಿ ತೋರಿಸ್ತೀನಿ ಪ್ಯಾಕಿಂಗು. ಇದಿಷ್ಟು ಪ್ಯಾಕ್ ಆಗಬೇಕು, ಇದಲ್ಲ ಬಟ್ಟೆ ಇದ್ದಾವೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಯಾವುದ್ರಲ್ಲಿ ತೊಗೊಂಡು ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಸೊ ಆ ರಾಡ್ ತೊಗೊಂಡಿದ್ನಲ್ಲ, ಅದು ಕರ್ಟನ್ದು, ಅದು ನೋಡಿ ಹೆಂಗಾಗ್ಬಿಡ್ತು ನೋಡಿ. ಇಲ್ಲಿ ಆ ರಾಡ್ ಇತ್ತಲ್ವಾ, ಆ ರಾಡು ತರ್ದ್ಬಿಡ್ತು. ಸ್ವಲ್ಪ ಬ್ಲಡ್ ಬಂದಂಗೆ ಆಯಿತು, ನೀರು ಹಾಕ್ಕೊಂಡು ಬಂದೆ, ಸಖತ್ ಪೇನ್ ಆಯಿತು ಅಷ್ಟೇ. ಆ್ಯಂಡ್ ಮತ್ತಿನ್ನೇನು, ಸೊ ಪ್ಯಾಕ್ ಮಾಡ್ಕೋಬೇಕು, ಮತ್ತೇನು ಪ್ಯಾಕ್ ಮಾಡ್ಕೋಬೇಕು
ಆಲ್ಮೋಸ್ಟ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗಳದ್ದು ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಇದೆ, ಸೊ ಪ್ಯಾಕ್ ಮಾಡ್ಕೊಳ್ಳೋಣ. ಓಕೆನಾ? ಪ್ಲೀಸ್ ಏನು ಗೊತ್ತಾ, ಆ್ಯಕ್ಚುಲಿ ಗಿರಣಿಗೆ ಹೋಗಿದ್ವಿ, ಬಟ್ ಇವಾಗ ತೆಗ್ದಿರಲಿಲ್ಲ ಅನ್ನೋಕ್ಕೋಸ್ಕರ ಈವ್ನಿಂಗ್ ನೋಡೋಣ, ತೆಗೆದ್ರೆ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗೋಯ್ತು ಪಲಾವ್ ತಿನ್ಕೊಂಡು, ಸೊ ಹಾಗಾಗಿ ಪಲಾವ್ ಮಾಡೋಣ ಅಂತಿದ್ದೀನಿ. ಬನ್ನಿ ಪಲಾವ್ ಮಾಡುವ. ಪಲಾವ್ ಮಾಡ್ಕೊತ ನಾನು ಏನು ತಿಂತಾಯಿದ್ದೀನಿ ಗೊತ್ತಾ, ಟೊಮ್ಯಾಟೊ ವಿತ್ ಸಕ್ಕರೆ. ನಾವು ಚಿಕ್ಕವರಿದ್ದಾಗ ತಿಂತಿದ್ವಿ ಗೊತ್ತಾ, ಸೊ ಆ ಥರ. ಹೆಚ್ಚುತ್ತಾ ಇದ್ದೆ ನಾವು, ಟೊಮೆಟೊ ಜಾಸ್ತಿ ಆಯಿತು ಅಂತ ತೆಗ್ದೆ. ಯಾಕೆ ತಿನ್ನಬಾರ್ದು ಅಂದರೆ ತಿಂದೆ, ಸಾಕಾಗಿದೆ. ಅವಾಗ ನಾವು ಹಾಕೊಂಡು ತಿಂತಿದ್ವಿ ಅಲ್ಲ, ಅದು ಡೈಲಿ ತಿಂತಾಯಿದ್ವು, ಆ ಥರ ಇರೋದು. ಇವಾಗ ಹಂಗಿಲ್ಲ. ಈಸ್ ಏನು ಗೊತ್ತಾ, ಇವಾಗ ಆ್ಯಕ್ಚುಲಿ ಅಮೃತ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ವಲ್ಪ ಹೊತ್ತು ರಕ್ಷಿತಾ, ಬಿಗ್ ಬಾಸ್ ರಕ್ಷಿತಾ ಏನಿದ್ದಾರೋ ಅವ್ರ ಥರ ಮಾತಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಆಯಿತಾ? ಸೊ ಇದೊಂಥರ ಎಂಟರ್ಟೈನ್ಮೆಂಟು. ಸೊ ಸ್ಟಾರ್ಟ್ ಮಾಡಲಾ? ಓಕೆನಾ? ಎಂತ ಗೊತ್ತುಂಟ ಗಾಯ್ಸ್ ನಿಮಗೆ, ನಾನಿವತ್ತು ಎಂತ ಮಾಡ್ತಾಯಿದ್ದೀನಿ ಗೊತ್ತಾ? ನಾನಿವತ್ತು ಪಾಪಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಹೋಗಿ ತಿಂತೀರಲ್ವಾ ಅಲ್ಲಿ ಹೋಟೆಲಲ್ಲಿ, ಅದೇ ಇದು ನಾನು ಹೆಂಗೆ ಮಾಡ್ತೀನಿ ನೋಡ್ತೀರಾ ನೀವು? ಬನ್ನಿ ತೋರಿಸ್ತೀನಿ, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಏನು ಮಾಡ್ತೀನಿ ಗೊತ್ತಾ, ನಾನು ಇಲ್ಲಿ ಈರುಳ್ಳಿ ಐತೆ ಆಯಿತಾ, ಈರುಳ್ಳಿನ ಹೀಗೆ ಹಾಕಿಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂದರೆ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರ್ತೀನಿ, ಟೊಮ್ಯಾಟೊನು ಹೀಗೆ ಹಾಕ್ತೀನಿ ಗೈಸ್. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹೀಗೆ ಉದುರಿಸ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಲೆಮನ್ನ ನಾನು ಹೀಗೆ ಹಾಕ್ತೀನಿ ಗೈಸ್. ಹಾಕಿಬಿಟ್ಟು ಇದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ತೋರಿಸಿ, ಇವಾಗ ಹೇಳ್ತೀನಿ ನಿಮಗೆ ನಾನು ನೋಡಿ. ಈಗ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಹೀಗೆ ಖಾರದ ಪುಡಿ ಗೈಸ್, ಖಾರ ಹೀಗೆ ಹಾಕ್ಬಿಟ್ಟು, ಆಮೇಲೆ ಈ ಉಪ್ಪು ಐತಲ್ಲ, ಈ ಉಪ್ಪನ್ನ ಹೀಗೆ ತಗೊಂಡು ಹೀಗೆ ಹಾಕೋದು ಗೈಸ್. ಹಾಕ್ಬಿಟ್ಟು ಆಮೇಲೆ ಜಾಸ್ತಿ ಹಾಕ್ಬಿಡ ಕಣಿ ಅಲ್ಲ, ಜಾಸ್ತಿ ಹಾಕ್ಬಿಡ ಕಣಿ ಹಂಗಂದ್ರೆ ಕಣಿ ಅಂತಾರವ್ರು, ಕಣೆ ಅಂತಾರಲ್ಲ. ಜಾಸ್ತಿ ಹಾಕ್ಬೇಡ ಅಂದ್ರೆ ಹಾಕ್ಬೇಡ ಅಂತ ಅರ್ಥ. ಎಲ್ಲ ಶಿಲ್ಪ ಇಷ್ಟು ಹಾಕ್ಬಿಟ್ಟು ಹೀಗಿರುತ್ತಲ್ಲ, ಹೀಗೆ ತಗೊಂಡು ಎಂತ ಗೊತ್ತುಂಟ ಗೈಸ್, ತುಂಬ ಸೂಪರ್ ಆಗಿದೆ. ಅಯ್ಯೋ, ನೀವು ಮನೇಲಿ ಮಾಡ್ಕೊಳ್ಳಿ ಆಯಿತಾ? ಓಕೆ ಗೈಸ್, ಸೊ ಪ್ರಯತ್ನ ಮಾಡಿದ್ದೀನಿ, ಹಂಗೆ ಬಂದಿದೆ ಅಲ್ಲೋ ಗೊತ್ತಿಲ್ಲ. ಸೊ ಪಾಪಡ್ ಮಾಡ್ತಿದ್ದೆ, ಸೊ ತಲೆಗೊಳಿತು, ಯಾಕೆ ಮಾಡ್ಬೋದು ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ಮಾಡಿದೆ. ಚೆನ್ನಾಗಿದ್ದರೆ ರೀ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.